ಹಲೋ ನನ್ನೆಲ್ಲ ಕರ್ನಾಟಕ ಸ್ಪರ್ಧಾ ಆಕಾಂಕ್ಷಿಗಳೇ, ನಾನು ನಿಮ್ಮ ಸುಮಿತ್ರಾ ಬೇಳವ್ರು ಮಾತಾಡ್ತಾ ಇರೋದು. ಪ್ರತಿದಿನ ವಿಡಿಯೋ ಹಾಕ್ತಾ ಇರುವಂತೆ ಇವತ್ತು ಕೂಡ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರ ಆಕ್ಸೆಸ್ ಎಂಬ ಕಾನ್ಸೆಪ್ಟ್ ಮೇಲೆ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆಲ್ರೆಡಿ ಏನ್ ಮಾಡಿದೇವಪ್ಪ ಅಂತಂದ್ರೆ ಬೇರೆ ಬೇರೆ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ನ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಫ್ರಾಕ್ಷನ್ಸ್ ಎಂಬ ಚಾಪ್ಟರ್ ಮೇಲೆ ಬೇಸಿಕ್ ಲೆವೆಲ್ ಆಲ್ರೆಡಿ ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಫಿನಿಶ್ ಆಗಿದೆ. ಇವತ್ತೇನ್ ಮಾಡೋಪ್ಪ ಅಂತಂದ್ರೆ ಅದ್ರ ಮೇಲೆ ಯಾವ ರೀತಿಯಾಗಿ ಕ್ವಶನ್ಸ್ ನ ಅರೈಸ್ ಮಾಡ್ತಾರಂತ ಇವತ್ತು ನೋಡ್ತಾ ಹೋಗಮ್ಮ. ಓಕೆನಾ? ಬನ್ನಿ ಫ್ರೆಂಡ್ಸ್, ಸಾಲ್ವ್ ಮಾಡೋಣ. ನೋಡಿ, ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂತಂದ್ರೆ ಒಂದು ಸಂಖ್ಯೆಯ 1/4 2/5 ಭಾಗವು 82 ಆದರೆ ಆ ಸಂಖ್ಯೆಯು ಅಂತ ಕೇಳ್ತಿದ್ದಾನ. ಏನ್ ಕೇಳಕತ್ತನ್ರಿ? 1/4 ರ ಆಫ್ ಅಂತಂದ್ರೆ ಏನ್ರಿ? ರ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಅಂದಂಗ. 2/5 ಆಫ್ ಅಂದ್ರೆ ರ ಅಂತ ಹೇಳಕ್ತಾನಲ್ರಿ. ನಂಬರ್ ಅದು ಯಾವ ನಂಬರ್ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಈಸ್ ಮೀನ್ಸ್ ಈಕ್ವಲ್ ಅಂದಂಗ್ರಿ. ಈಸ್ ಮೀನ್ಸ್ ಈಕ್ವಲ್ 82 ಅಂದ್ರೆ ಒಂದು ಸಂಖ್ಯೆಯ ಅಂದ್ರೆ ಒಂದು ಸಂಖ್ಯೆ ರೀ. ಇಲ್ಲಾರ ಬರಿಬಹುದು, ಇಲ್ಲಾರ ಬರ್ಕೋಬಹುದು. ಆಯ್ತಾ? ಇಲ್ಲ ನೀವು ಇಲ್ಲೇ ಬರ್ಕೋರಿ. ಒಂದು ಸಂಖ್ಯೆಯ 1/4 ರ ಮೀನ್ಸ್ ಮಲ್ಟಿಪ್ಲಿಕೇಶನ್ ಅಂದಂಗ್ರಿ. 2/5 ಭಾಗವು ಎದಕ್ ಈಕ್ವಲ್ ಆಗೈತಪ್ಪ ಅಂತಂದ್ರೆ 82 ಈಕ್ವಲ್ ಆಗೈತಿ ಅಂದಂಗ. ಆದ್ರೆ ಆ ಸಂಖ್ಯೆಯು ಯಾವ್ದು ಅಂದಂಗ. ವಾಟ್ ಈಸ್ ದ ನಂಬರ್ ಅಂತ ಕೇಳಿಂದ. ಯಾವ್ದ್ರಿ ಇದು? ಇಲ್ಲಿ ನೋಡಿ, ಎಕ್ಸ್ ಇದೆನಾ? ಇಲ್ಲಿ ನೋಡಿ, ಈ ನಂಬರ್ಸ್ ಇದೆ ಅಲ್ರಿ, ಡಿವೈಡೆಡ್ ಬೈ ಐತಲ್ಲ. ಈ ನಂಬರ್ ಏನಾದ್ರು ಈ ಸೈಡ್ ಹೋಗ್ತಿದಾವಪ್ಪ ಅಂತಂದ್ರ ಏನಾಗ್ತೈತಿ? ಇದು ಮಲ್ಟಿಪ್ಲಿಕೇಶನ್ ಆಗ್ತೈತಿ. ಓಕೆನಾ? ಅಂದ್ರೆ ಡಿವೈಡ್ ಬೈ ಇದ್ದದ್ದು ಇಲ್ಲ ಅಂದ್ರೆ ಎಟ್ ಟೈಮ್ ಏನ್ ಮಾಡ್ಬಿಟ್ಟು ಎಲ್ಲ ನಂಬರ್ಸ್ ನ ಕಳಿಸ್ಬಿಡ್ರಿ ಈ ಸೈಡ್. ಏನ್ ಕಳಿಸ್ತೀರಿ ನೋಡ್ರಿ, ಹೇಳ್ತೀನಿ. ಎಕ್ಸ್ ಇಂಟು ಐತೇನ್ರಿ, ಇದು ಇಂಟು ಐತ್ರಿ 82. ಇದೇನಾಗ್ತೈತ್ರಿ? ಈ ಸೈಡ್ ಬಂದ್ರೆ ರೆಸಿಪ್ರೋಕಲ್ ಆಗ್ತೈತಿ, 4/1 ಆಗತ್ತ. ಇದೇನಾಗ್ತೈತ್ರಿ? 5/2 ಆಗ್ತೈತಿ. ಓಕೆನಾ? ಆ ನಂಬರ್ ಯಾವ್ದತ್ತೆ ಕೇಳಾಕ್ತಾನಲ್ರಿ. ಇಲ್ಲಿ ನೋಡ್ರಿ, 2 ಒಂದ್ಲೆ 2 ಇದು 82 ಬರೀರಿ. ಇವೆರಡು ಮಲ್ಟಿಪ್ಲೈ ಮಾಡಿ ಎಷ್ಟು ಬರ್ತದ್ರಿ? 10 ಬರುತ್ತ. ಹಂಗಂದ್ರ ಆ ಸಂಖ್ಯೆ ಯಾವ್ದಪ್ಪ ಅಂತಂದ್ರ 820 ಅಂತ. ಗೊತ್ತಾಯ್ತ್ರಿ ಇದು? ಓಕೆನಾ? ಗೊತ್ತಾಯ್ತ್ರಿ? ಈ ರೀತಿಯಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಅರೈಸ್ ಮಾಡ್ತಾ ಹೋಗ್ತಾನ. ಹಾಗಂದ್ರೆ ನೆಕ್ಸ್ಟ್ ಕ್ವಶನ್ ಏನ್ ನೋಡೋಣ. ಓಕೆನಾ? ನೈನಾಳ ಹತ್ತಿರವಿರುವಂತಹ ಒಂದು ಪೂರ್ಣ ಕೇಕ್ ನಲ್ಲಿ ನೈನಾಳ ಹತ್ರ ಏನೈತ್ರಿ? ಕಂಪ್ಲೀಟ್ ಆಗಿ ಏನೈತಿ? ಒಂದು ಕೇಕ್ ಐತಿ. ಓಕೆನಾ? ಕಂಪ್ಲೀಟ್ ಆಗಿ ಒಂದು ಕೇಕ್ ಐತಿ. ಪೂರ್ಣ ಕೇಕ್ ನಲ್ಲಿ 1/2 ಭಾಗವನ್ನು ನೇಹಾಳಿಗೆ, 1/2 ಭಾಗನ ಯಾರಿಗೆ ಕೊಡ್ತಾಳ್ರಿ? ನೇಹಾಳಿಗೆ ಕೊಡ್ತಾಳ, ಅವ್ರ ಫ್ರೆಂಡಿಗೆ. ಮತ್ತು 1/3 ಭಾಗವನ್ನು ಗುಂಜನಿಗೆ ಅಂದ್ರೆ ಇನ್ನೊಬ್ಬ ಅವ್ರ ಫ್ರೆಂಡಿಗೆ ಏನ್ ಮಾಡ್ತಾಳ್ರಿ? 1/3 ಭಾಗವನ್ನು ಕೊಟ್ಟಾಳ. ಹಾಗಾದ್ರೆ ಅವಳ ಹತ್ತಿರವಿರುವ ಕೇಕ್ ನ ಪ್ರಮಾಣವೆಷ್ಟು ಅಂತ ಹೇಳಕತ್ತಾನ. ಅವಳ ಹತ್ತಿರವಿರುವಂತ ಕೇಕ್ ನ ಪ್ರಮಾಣವೆಷ್ಟು ಅಂತ ಹೇಳಕತ್ತಾನ. ಹಂಗಂದ್ರೆ ಏನ್ ನೋಡೋ ಗೊತ್ತೇನ್ರಿ? ಇದು ಫಸ್ಟ್ ಅವ್ರ ಟೋಟಲ್ ಅವ್ರಿಬ್ರು ಫ್ರೆಂಡ್ಸಿಗೆ ಎಷ್ಟು ಕೊಟ್ಟಾಳ ಅಂತ ನೋಡ್ಬೇಕಪ್ಪ ಅಂದ್ರ ಇಲ್ಲಿ ಏನಾಗ್ತದ್ರಿ? LCM 6 ಆಗುತ್ತಾ. ಎರಡನ್ನು ಗುಣಾಕಾರ ಮಾಡಿಬಿಡ್ಬೇಕ್ರಿ. 6. ಈಗ ಏನಾಗ್ತದ್ರಿ? ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ್ತಾವು. 3 + 2 = 5/6. ಓಕೆನಾ? ಟೋಟಲ್ ಏನೈತ್ರಿ? 6 ಪಾರ್ಟ್ಸ್ ಅಲ್ಲಿ 5 ಪಾರ್ಟ್ಸ್ ಕೊಟ್ಟಿದಾಳಂತ. 6 ಪಾರ್ಟ್ಸ್ ಅಲ್ಲಿ ಏನ್ ಮಾಡ್ಯಾಳ್ರಿ? 5 ಪಾರ್ಟ್ಸ್ ಕೊಟ್ಟಾಳಪ್ಪ ಅಂತಂದ್ರ ಇನ್ನ 6 ಪಾರ್ಟ್ ಅಲ್ಲಿ ಎಷ್ಟು ಉಳಿದೈತಿ ಅವಳಿಗೆ? 1 ಭಾಗ ಉಳಿದೈತಿ. ಅಂದ್ರ 1/6 ಏನಾಗೈತಿ? ಅವಳ ಕಡೆ ಉಳಿದೈತಿ ಅಂತ. ಇದು ಗೊತ್ತಾಯ್ತ್ರಿ? ಟೋಟಲ್ ಎಷ್ಟಿದೆ? 6 ಪಾರ್ಟ್ಸ್ ಅಲ್ಲಿ ಎಷ್ಟು ಪಾರ್ಟ್ಸ್ ಕೊಟ್ಟಾಳ್ರಿ? 5 ಪಾರ್ಟ್ಸ್ ಕೊಟ್ಟಾಳ. ಇನ್ನ ಎಷ್ಟು ಉಳಿದೈತ್ರಿ? ಒಂದೊಂದು ಪಾರ್ಟ್ ಹತ್ರ. ಅಂದ್ರ 6 ಅಲ್ಲಿ ಒಂದೇ ಒಂದು ಪಾರ್ಟ್ ಏನಾಗೈತ್ರಿ? ಅವಳ ಹತ್ರ ಉಳಿದೈತಿ. ಹಂಗಂದ್ರ ಆನ್ಸರ್ ಏನ್ ಬರ್ತದೆ ನಮ್ದು? 1/6 ಬರುತ್ತಾ. ಓಕೆನಾ? ಹಂಗಾರೆ ನೆಕ್ಸ್ಟ್ ಕ್ವಶನ್ ನೋಡಿ. 6/7 ಭಿನ್ನರಾಶಿಯ 2 ಅಂಕಿಗಳಿಂದ ಕನಿಷ್ಠ ಸಂಖ್ಯೆಯನ್ನು ಕಳೆದಾಗ ಅನುಪಾತವು 16/21 ಬರುತ್ತದೆ. ಆ ಕನಿಷ್ಠ ಸಂಖ್ಯೆ ಯಾವುದು ಅಂತ ಹೇಳಕತ್ತಾನ. ಹೌದ್ರಿ? ಇಲ್ಲಿ ಏನ್ ಮಾಡ್ಬೇಕು ಗೊತ್ತೇನ್ರಿ? ಈ ಆಪ್ಷನ್ಸ್ ಥ್ರೂನು ಹೋಗ್ಬೋದು ನೀವು. 6/7 ಇದೆ. ಭಿನ್ನ ರಾಶಿಯ 2 ಅಂಕಿಗಳಿಂದ ಈ 2 ಸಂಖ್ಯೆಗಳಿಂದ ಕನಿಷ್ಠ ಸಂಖ್ಯೆಯನ್ನು ಕಳೆದಾಗ, ಕನಿಷ್ಠ ಸಂಖ್ಯೆನ ಫಸ್ಟ್ನೇದು ಏನ್ ಅನ್ಕೋತೀರಿ? 2.6 ಅನ್ಕೋತೀನಿ. ಓಕೆನಾ? 2.6 ಅನ್ಕೋತೀನಿ. ಕಳೆದಾಗ ಅನುಪಾತ ಎಷ್ಟು ಬರುತ್ತಂತೆ? 16/21 ಬರುತ್ತಂತ. ಓಕೆನಾ? ಇವೆರಡು ಏನಾಗ್ಬೇಕ್ರಿ? ಈಗ ನಮ್ಗೆ ಈಕ್ವಲ್ ಆಗ್ಬೇಕು. ಈಕ್ವಲ್ ಆಯ್ತಪ್ಪ ಅಂದ್ರೆ ಇದು ಆನ್ಸರ್, ಇಲ್ಲ ಅಂದ್ರೆ ರಾಂಗ್ ಅಂತ. 6 ಅಲ್ಲಿ 2.6 ಹೋದ್ರೆ ಎಷ್ಟು ಬರ್ತೈತಿ ಇಲ್ಲಿ? 6 ಅಲ್ಲಿ ಏನ್ ಮಾಡ್ಬೇಕ್ರಿ? 2.6 ಮೈನಸ್ ಮಾಡ್ಬೇಕ್ರಿ. ಎಷ್ಟು ಬರ್ತೈತ್ರಿ ಇದು? 3.3
4 ಬರ್ತೈತಿ. 3.4 ಡಿವೈಡೆಡ್ ಬೈ ಇದು ಎಷ್ಟಾಗ್ತೈತಿ ಇದು 7 ಅಲ್ಲಿ ಏನ್ ಮಾಡ್ತೀರಾ 2.6 ನ ಮೈನಸ್ ಮಾಡ್ತೀರಾ. ಇದು ಎಷ್ಟು ಬರ್ತೈತಿ ಇದು ಎಷ್ಟು ಬರ್ತೀರಿ 4.4 ಬರ್ತೈತಿ. ಓಕೆನಾ. ಇದೇನ್ರಿ ಇಲ್ಲಿ ನೋಡ್ರಿ ಇಲ್ಲಿ ಪಾಯಿಂಟ್ ಅಂದ್ರೆ ಇಲ್ಲಿಂದ ಒಂದ್ ಸಂಖ್ಯೆ ಬಿಟ್ಟು ಪಾಯಿಂಟ್ ಐತಿ, ಇಲ್ಲಿಂದ ಒಂದ್ ಸಂಖ್ಯೆ ಬಿಟ್ಟು ಪಾಯಿಂಟ್ ಇದ್ರ ಆಟೋಮೆಟಿಕಲಿ ಏನ್ ಆಗ್ತಾವ್ರಿ ಪಾಯಿಂಟ್ಸ್ ಹೋಗ್ಬಿಡ್ತಾವು, ಕ್ಯಾನ್ಸಲ್ ಆಗ್ತಾವ್ರಿ. ಇದು ಹೆಂಗ್ ಹೊಡಿತೀರ ಕ್ಯಾನ್ಸಲ್ 2 2s ಅಂದ್ರೆ 222s 2 1s 2 7s ಎಷ್ಟು ಬರ್ತೀರಿ ಇದು ಆನ್ಸರ್ ಎಷ್ಟು ಬರತೈತಿ 17/22 ಬರತೈತಿ. ಬಟ್ ಇಲ್ಲಮ್ಮ ಆನ್ಸರ್ ಎಷ್ಟೈತ್ರಿ ಇಲ್ಲಿ ಎಷ್ಟೈತ್ರಿ ನಮ್ದು 16/21 ಐತಿ. ಎರಡು ಈಕ್ವಲ್ ಅದೇನ್ರಿ ಎರಡು ಈಕ್ವಲ್ ಅದೇನ್ರಿ ಎರಡು ನಾಟ್ ಈಕ್ವಲ್ ಆಗತ್ತವು. ಹಂಗಂದ್ರೆ ಇದು ನಮ್ದು ಆನ್ಸರ್ ಅಲ್ಲ ಅಂದಂಗ, ಇದು ನಮ್ದು ಆನ್ಸರ್ ಅಲ್ಲ ಅಂದಂಗ. ಓಕೆನಾ. ಎರಡು ನಮ್ದು ಎಷ್ಟು ಬರ್ಬೇಕ್ರಿ ಅದು 16/21 ಬರ್ಬೇಕು, 16/21 ಬರ್ಬೇಕು. ಹಂಗಂದ್ರ ಅದು ಅಲ್ಲ ಅಂದ್ರೆ ಏನ್ ಮಾಡ್ತೀರಾ ಈಗ ನೆಕ್ಸ್ಟ್ ಆಪ್ಷನ್ ನೋಡ್ರಿ. ನೆಕ್ಸ್ಟ್ ಆಪ್ಷನ್ ಏನೈತ್ರಿ 2.8 ಐತ್ರಿ. ಇದು ಏನ ಎಷ್ಟೈತ್ರಿ 2.8 ಐತಿ. ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತ್ರಿ ಇದು ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ ಇಲ್ಲಿ ಎಷ್ಟು ಬರ್ತದ್ರಿ 6 ಒಳಗಡೆ 6 ಅಲ್ಲಿ 2.8 ಮೈನಸ್ ಮಾಡಿದ್ರೆ ಎಷ್ಟು ಬರ್ತದ್ರಿ 3.2 ಬರುತ್ತಾ. 3.2 ಡಿವೈಡೆಡ್ ಬೈ ದಿಸ್ ಒನ್ ಈಸ್ 2.8 ಬರುತ್ತಾ. ಎಷ್ಟು ಬರೀತೀರಾ 42 ಬರುತ್ತ್ರಿ. ಅಂದ್ರೆ 4.2 ಬರುತ್ತಾ. ಇದು 16/21 ಬರುತ್ತೆ. ಇಲ್ಲಿ 0.2 ಎಷ್ಟು ಉಳಿತೈತ್ರಿ 32/42 ಉಳಿತೈತಿ. 16/21 ಬರ್ಬೇಕ್ರಿ. ಇಲ್ಲಿ ನೋಡ್ರಿ 2 1s 2 6 ಇದು 2 2s 2 1s ಇದು ಎಷ್ಟು ಬರುತ್ತೆ 16/21 is equals to 16/21 ಬರತೈತಿ. ಹಂಗಂದ್ರೆ ಆನ್ಸರ್ ಎಷ್ಟು ನಮ್ದು 2.8 ಆಗ್ತೈತಿ. 2.8 ಆಗ್ತೈತಿ. ಓಕೆನಾ. ಗೊತ್ತಾಯ್ತ್ರಿ ಇದು. ಹಂಗಂದ್ರೆ ಏನ್ ಮಾಡ್ಬೋರಿ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಈ ಭಿನ್ನ ರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ 4ನೇ ಸ್ಥಾನದಲ್ಲಿ ಬರುವ ಭಿನ್ನ ರಾಶಿ ಯಾವುದು ಅಂತ. ದೀಸ್ ಆರ್ ಅರೇಂಜ್ಡ್ ಇನ್ ದ ಅಸೆಂಡಿಂಗ್ ಆರ್ಡರ್. ಓಕೆ. ನಾವ್ ಏನ್ ಮಾಡ್ಬೇಕು ಫಸ್ಟ್ ಇದನ್ನ ಇನ್ಕ್ರೀಸಿಂಗ್ ಆರ್ಡರ್ ಒಳಗಡೆ ಏನ್ ಮಾಡ್ಬೇಕ್ರಿ ಇನ್ಕ್ರೀಸಿಂಗ್ ಆರ್ಡರ್ ಒಳಗಡೆ ಅರೇಂಜ್ ಮಾಡ್ಬೇಕು. ವಿಚ್ ಒನ್ ವಿಲ್ ಬಿ ದ ಫೋರ್ತ್. ಅದ್ರೊಳಗಡೆ ಫೋರ್ತ್ ಪ್ಲೇಸ್ ಅಲ್ಲಿ ಯಾವ್ದು ಬರುತ್ತ ಅಂದಂಗ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಈ ಫೋರ್ತ್ ಪ್ಲೇಸ್ ಅಲ್ಲಿ ಯಾವ್ದನ್ನ ಇಡ್ತೀರಿ ಅಂತ ಹೇಳಾಕತ್ತಾನ್ರಿ. ಓಕೆನಾ. ಹಂಗಂದ್ರೆ ಏನ್ ಮಾಡ್ರಿ 2/5 ನೆಕ್ಸ್ಟ್ 3/3 ಡಿವೈಡೆಡ್ ಬೈ 8 4/9 5/13 another one is 6/11 ಆಗುತ್ತಾ. 6/11 ಆಗುತ್ತಾ. ಈ ರೀತಿಯಾಗಿದ್ದಾಗ ಏನ್ ಮಾಡ್ಬೇಕ್ರಿ ಈ ರೀತಿಯಾಗಿದ್ದಾಗ LCM ತೆಗಿರಿ. LCM ತೆಗೆದ್ರೆ ಎಷ್ಟು ಬರ್ತದ್ರಿ ಸಾರಿ LCM ತೆಗಿನ ಮುಂಚೆ ಇದು ಡಿಫ್ರೆನ್ಸ್ ತೆಗಿರಿ. ಡಿಫ್ರೆನ್ಸ್ ಎಷ್ಟು ಬರುತ್ತೆ 3 ಬರುತ್ತಾ. ಇದು 5 ಬರುತ್ತಾ. ಇದನ್ನು 5 ಬರುತ್ತಾ. ನೆಕ್ಸ್ಟ್ ಇದು ರೀ 8 ಬರುತ್ತಾ. ಇದು ಎಷ್ಟು ಬರ್ತೈತ್ರಿ 5 ಬರ್ತೈತಿ. ಈ ಬಂದಿರ್ದಿ ಅಂತ ತೆಗಿರಿ LCM ತೆಗಿರಿ. LCM ಎಷ್ಟಾಗ್ತೈತಿ ನೋಡ್ರಿ ಇದು 8 5 40 into 3 ಮಾಡಿದ್ರ 120 ಆಗುತ್ತಾ. 120 ಆಗುತ್ತಾ. 3 ಎಷ್ಟಲೇ 120 ರೀ 3 40 ಇದು ರೀ 5 ಎಷ್ಟಲೇ ರೀ 5 2 10 5 4 ಇದು ರೀ 5 24 ನೆಕ್ಸ್ಟ್ 8 1 8 8 5 40. ಓಕೆನಾ. ಇದು ಎಷ್ಟಾಗ್ತೈತಿ 5 24. ಓಕೆನಾ. ಇವು ಏನದಪ್ಪ ಅಂತಂದ್ರೆ ಇದು ನಂಬರ್ಸ್ ಐತ್ರಿ. ಇವಾಗ ಏನ್ ಮಾಡ್ರಿ ಎರಡೂನು ಗುಣಾಕಾರ ಮಾಡ್ರಿ 80 ಆಗತ್ರಿ. ಇದು ರೀ 4 72 4 96 15 75 4 144. ಅವ ಏನ್ ಕೇಳಾಕತ್ತಾನ್ರಿ 4ನೇ ಪ್ಲೇಸ್ ಅಲ್ಲಿ ಬರೋದನ್ನ ಏನು ಇನ್ಕ್ರೀಸಿಂಗ್ ಆರ್ಡರ್ನಾಗ ಬರಿ ಅಂತ ಏನಿಲ್ರಿ. ಫಸ್ಟ್ ಒನ್ ಯಾವ್ದು ಬರ್ತದ್ರಿ 1 2 3 4 ಫೋರ್ತ್ ಒನ್ ಯಾವ್ದು ಬರ್ತದ್ರಿ ಹಂಗಂದ್ರ 4/9 ಆಗ್ತೈತಿ. ಆನ್ಸರ್ ಏನ್ರಿ ನಮ್ದು ಫೋರ್ತ್ ಪ್ಲೇಸ್ ಅಲ್ಲಿ ಬರೋದು 4/9 ಬರ್ತೈತ್ರಿ. ಓಕೆನಾ. ನೀವ್ ಹೆಂಗ್ರಿ ಬರೀತೀರಾ ಬರೀರಿ ಏನ್ ಎಲ್ಲ ಬರ್ಕೋತ ಕುತ್ಕೋಬಾರ್ದ್ರಿ ಇದನ್ನ ಡೈರೆಕ್ಟ್ ಆಗಿ 4/9 ಬರ್ತೈತಿ. ಫಸ್ಟ್ನೇದು ಯಾವ್ದು ಬರ್ತದ್ರಿ ಹಂಗಂದ್ರ 3/8 ಇನ್ಕ್ರೀಸಿಂಗ್ ಆರ್ಡರ್ನಾಗ ಬಿಡಿದ್ರೆ ಸೆಕೆಂಡ್ ಒನ್ ಈಸ್ 5/13 ಥರ್ಡ್ ಒನ್ ಈಸ್ 2/5 ಫೋರ್ತ್ ಒನ್ ಈಸ್ 4/9 ಫಿಫ್ತ್ ಒನ್ ಯಾವ್ದು ಆಗ್ತೈತ್ರಿ 6/11 ಇಸ್ ಲಾರ್ಜೆಸ್ಟ್ ನಂಬರ್ ಆಗ್ತೈತ್ರಿ. ಇಲ್ಲಿ ಅವ ಏನ್ ಕೇಳಾಕತ್ತಾನ ಫೋರ್ತ್ ಪ್ಲೇಸ್ ನಾಗ ಯಾವ್ದು ಬರ್ತೈತಿ ಕೇಳಾಕತ್ತಾನ 4/9 ಬರ್ತೈತಿ. ಇದೆಲ್ಲ ಮಾಡ್ಕೋತ ಕುತ್ಕೋಬಾರ್ದ್ರಿ ಡೈರೆಕ್ಟ್ ಆಗಿ ಇಲ್ಲಿ ನಂಬರ್ಸ್ ಕೊಡ್ಬೇಕು ಅದು ಹಾಕ್ಬಿಡ್ಬೇಕು. ಓಕೆನಾ. ಹಂಗಂದ್ರೆ ನೆಕ್ಸ್ಟ್ ನೋಡಿ ಈ ಭಿನ್ನ ರಾಶಿಗಳನ್ನು ಅವರೋಹಣ ಕ್ರಮದಲ್ಲಿ ಬರೆದಾಗ ಕೊನೆಯಲ್ಲಿ ಬರುವ ಸಂಖ್ಯೆ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಏನ್ ಮಾಡ್ತೀರಾ ಲಾರ್ಜೆಸ್ಟ್ ಅಂದ್ರ ದೊಡ್ಡದ್ರಿಂದ ಏನ್ ಮಾಡಕ್ರಿ ನಾವು ಸಣ್ಣದ ಕಡೆ ಅರೇಂಜ್ ಮಾಡ್ಬೇಕು. ಹಂಗಂದ್ರೆ ಏನ್ ಮಾಡ್ರಿ 7/8 4/5 ನೆಕ್ಸ್ಟ್ 8/14 3/5 5/6. ಓಕೆನಾ.
ಇಲ್ಲಿ ಏನಾಗ್ತೈತ್ರಿ ಇದು ಡಿಫ್ರೆನ್ಸ್ ನೋಡ್ರಿ ಎಷ್ಟು ಬರ್ತೈತ್ರಿ 1 ಬರುತ್ತೆ ಇದ್ರದ್ರಿ 1 ಬರುತ್ತೆ ಇದು 6 ಬರುತ್ತ್ರಿ 6 ಬರುತ್ತೆ ನೆಕ್ಸ್ಟ್ ಇದು 2 ಬರುತ್ತ್ರಿ ಇದು ಎಷ್ಟೈತ್ರಿ ಇಲ್ಲಿ ಇದು 6 ಐತಿ ಇದು 2 ಇದು 1 ಬರ್ತೈತಿ ಇದು 1 ಬರ್ತೈತಿ ಹಂಗಂದ್ರೆ LCM ಎಷ್ಟಾಗತ್ರಿ ಈಗ LCM ಎಷ್ಟಾಗತ್ರಿ ಇದ್ರದ್ದು 6 ಆಗ್ತೈತ್ರಿ 6 ಐತಪ್ಪ ಅಂತಂದ್ರೆ 6 ಐತಪ್ಪ ಅಂತಂದ್ರೆ ದೊಡ್ಡದು ಯಾವ್ದೈತ್ರಿ 6 ಐತಿ 2 ಟೇಬಲ್ನಾಗ 6 ಹೋಗ್ತೈತಿ LCM 6 ಆಗಿರ್ತೈತಿ ಇವಾಗ ಏನ್ ಮಾಡ್ಬೇಕ್ರಿ 1 ಎಷ್ಟದ 6 ರೀ 6 ಇದು ರೀ 6 ಇದು 1 ಇದು 3 ಇದು ಎಷ್ಟು ಬರ್ತೈತಿ 6 ಬರ್ತೈತಿ ನಮ್ ಕ್ವಶನ್ ಏನ್ ಕೇಳ್ರಿ ಕೊನೆಯಲ್ಲಿ ಬರುವ ಸಂಖ್ಯೆ ಕೇಳಾಕತ್ತಾನ ಕೊನೆಯಲ್ಲಿ ಬರುವ ಸಂಖ್ಯೆ ತರ ಏನಾಗ್ತೈತ್ರಿ ಇವೆಲ್ಲ ಮಾಡ್ಕೊತ ಕುತ್ಕೊಬ್ರಿ ನೋಡಿದ್ರೆ ಗೊತ್ತಾಗ್ತೈತಿ ಗೊತ್ತಾಗಿಲ್ಲ ಅಂತಂದ್ರೆ ಏನ್ ಮಾಡ್ರಿ 7 6 42 6 4 24 8 1 8 ಇಲ್ರಿ 3 3 9 6 5 30 ಸ್ಮಾಲೆಸ್ಟ್ ಅಂದ್ರೆ ಏನ್ ಅದ್ ಕೊನೆಯಲ್ಲಿ ಅಂತ ಹೇಳತಾನಲ್ರಿ ಅಂದ್ರ ದೊಡ್ಡದ್ರಿಂದ ಸಣ್ಣದ ಕಡೆ ಹೊಂಟಿವಪ್ಪ ಅಂತಂದ್ರ ಕೊನೆದಾಗ ಏನ್ ಬರ್ತೈತ್ರಿ 8/14 ಬರುತ್ತಾ 8/14 ಬರುತ್ತಾ ಓಕೆನಾ ಅಂದ್ರೆ ಈಜಿ ಆಗಿ ನೀವು ಇಲ್ಲ ಅಂತಂದ್ರೆ ಡೆಸಿಮಲ್ ಹಿಂಗ್ ಮಾಡ್ಕೊತ ಕುತ್ಕೋಬೇಕು ನೋಡ್ರಿ 7/8 ಇಲ್ಲಿ 8 ಇದು 0 ಪಾಯಿಂಟ್ ಕೊಟ್ಟು 8 ಗಂಟ್ಲೆ 64 8 ಗಂಟ್ಲೆ 64 ಮಾಡ್ಕೊಂಡು ಈ ರೀತಿ ಕಂಟಿನ್ಯೂ ಎಲ್ಲಾನು ಕಂಪ್ಯಾರಿಸನ್ ಮಾಡ್ಕೊತ ಕುತ್ಕೋಬೇಕಾಗತ್ತಾ ಇಲ್ಲಾಂದ್ರೆ ಈ ರೀತಿ ಆಗಿದ್ರೆ ಸ್ಪೀಡ್ ಆಗಿ ಡೈರೆಕ್ಟ್ ಆಗಿ ಮಾಡ್ಬೋದು ಓಕೆನಾ ಇಲ್ಲಿ ನೋಡಿ ನೆಕ್ಸ್ಟ್ ಒಂದು ಭಿನ್ನರಾಶಿಯ ಅಂಶವನ್ನು 20% ಛೇದವನ್ನು 25% ಹೆಚ್ಚಿಸಿದಾಗ 3/5 ಆಗುತ್ತದೆ ಹಾಗಾದ್ರೆ ಮೂಲ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾನ ಮೂಲ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾನ ಅಂದ್ರೆ ನಾವ್ ಏನ್ ಮಾಡೋದು ಗೊತ್ತೇನ್ರಿ ಇಲ್ಲಿ ನಮ್ದು ಫಸ್ಟ್ ಭಿನ್ನರಾಶಿ ಐತಿ ಹೆಂಗೈತ್ರಿ ಅದು ಇಟ್ ಇಸ್ ಇನ್ ದ ಫಾರ್ಮ್ ಆಫ್ x/y ಇರ್ತೈತ್ರಿ ಅಂದ್ರೆ ಯಾವ್ದ್ರ ಒಟ್ನಲ್ಲಿ ಹೆಂಗಿರ್ತೈತ್ರಿ x/y ಅಂತ ಇರ್ತೈತಿ ಇಲ್ಲಿ ಏನ್ ಮಾಡತ್ರಿ ಅಂಶವನ್ನು 20% 100 ಆಕ್ಚುಲಿ ಯಾವಾಗ್ಲೂ ಪರ್ಸೆಂಟ್ ಅಂದ್ರೆ 100 ಇರ್ತೈತಿ 20% ಜಾಸ್ತಿ ಮಾಡಕತ್ತಾನಂದ್ರ 120 ಆಗುತ್ತಾ ಇದು 125 ಆಗುತ್ತಾ ಅದನ್ನ ಏನಾದ್ರು ಇನ್ಕ್ರೀಸ್ ಮಾಡಿದ್ರೆ ಏನ್ ಬರ್ತೈತ್ರಿ 3/5 ಬರುತ್ತೆ ಅಂತ ಹೇಳಕತ್ತಾನ ಓಕೆನಾ ಇಲ್ಲಿ ಏನ್ ಮಾಡ್ರಿ ಈಗ ಇದನ್ನ ಕ್ಯಾನ್ಸಲ್ ಮಾಡ್ರಿ ಹೆಂಗ್ ಮಾಡ್ತೀರಾ ಎಷ್ಟನೇ ಮಾಡ್ತೀರಾ 5 5 2 10 5 4 20 ಇಲ್ರಿ 5 5 2 10 5 5 25 x/y ಐತಿಲ್ರಿ ಇಲ್ಲಿ 3/5 ಐತಿಲ್ರಿ ಇದು ಏನಾಗ್ತೈತಿ ಈ ಸೈಡ್ ಬಂದ್ರೆ ರೆಸಿಪ್ರೋಕಲ್ ಆಗುತ್ತಾ 25/24 3 8 ಇದು ರೀ 5 5 x/y is equals to 5/8 ಬರುತ್ತೆ ಆನ್ಸರ್ 5/8 ದಿಸ್ ಒನ್ ಇಸ್ ದ ಆನ್ಸರ್ ಥರ್ಡ್ ಒನ್ ಗೊತ್ತಾಯ್ತ್ರಿ ನೆಕ್ಸ್ಟ್ ನೋಡಿ ಒಂದು ಭಿನ್ನರಾಶಿ ಅಂಶವನ್ನು the numerator of the fraction is increased by 200% ಅಂದ್ರೆ ಏನ್ ಮಾಡತ್ತನ್ರಿ ಆಲ್ರೆಡಿ ಏನೈತ್ರಿ ಒಂದ್ ಫ್ರಾಕ್ಷನ್ ಇದೆ ಅದನ್ನ ಏನ್ ಮಾಡ್ತಾನ್ರಿ ನ್ಯೂಮರೇಟರ್ ನ 200% ಇನ್ಕ್ರೀಸ್ ಮಾಡತ್ತಾನ ಆಲ್ರೆಡಿ ಫಸ್ಟ್ ಎಷ್ಟು ಪರ್ಸೆಂಟ್ ಇದೆ 100% ಇರ್ತೈತಿ ನಮ್ದು 200% ಅಂದ್ರೆ ಎಷ್ಟು ಆಗ್ತದ್ರಿ 300% ಆಗ್ತೈತಿ ನೆಕ್ಸ್ಟ್ ಎಷ್ಟು ಆಗ್ತದ್ರಿ 150% 100 + 150 250 ಆಗ್ತೈತಿ ಇದು ಏನಾಗ್ತದ್ರಿ 7/10 ಆಗುತ್ತಂತ ಓಕೆನಾ 0 0 ಗೆಟ್ ಕ್ಯಾನ್ಸಲ್ 5 5 5 6 x/y is equals to ಎಷ್ಟಾಗ್ತದ್ರಿ ಇದು 7/10 ಆಗುತ್ತಾ ಇದು ಏನಾಗ್ತೈತ್ರಿ ರೆಸಿಪ್ರೋಕಲ್ ಬರದ್ರಿ ರೆಸಿಪ್ರೋಕಲ್ 5 1 5 2 ಇದು ಎಷ್ಟಾಗ್ತದ್ರಿ 7/12 ಆಗುತ್ತಾ 7/12 ಆಗುತ್ತಾ ಓಕೆನಾ ಕರೆಕ್ಟ್ ಐತಿಲ್ರಿ ನಮ್ ಚಾನಲ್ಗೆ ಏನಾದ್ರು ಹೊಸಬ್ರಿದ್ದೀರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಓಕೆನಾ ಇದೇ ರೀತಿಯಾಗಿ ನಾವು ಒಳ್ಳೆ ರೀತಿಯಾದಂತ ಕಂಟೆಂಟ್ ನ ಕೊಡ್ತಾ ಹೋಗ್ತಾ ಇದ್ದೇವೆ ನೋಡಿ ತರಗತಿ 1ರಲ್ಲಿ 160 ಸೆಂಟಿಮೀಟರ್ಗಿಂತ ಅಧಿಕ ಎತ್ತರ ಇರುವ 18 ಹುಡುಗರಿದ್ದಾರೆ ಎಷ್ಟದಾರಿ 160 ಸೆಂಟಿಮೀಟರ್ಗಿಂತ ಅಧಿಕ ಇರುವಂತ ಎಷ್ಟು ಹುಡುಗರು ಅದಾರ ಅಂದ್ರಿ 18 ಹುಡುಗರ ಅದಾರ ಬಾಯ್ಸ್ ಅದಾರ ಓಕೆ ಬಾಯ್ಸ್ ಅದಾರ ಈ ಹುಡುಗರ ಸಂಖ್ಯೆಯು ತರಗತಿಯ ಒಟ್ಟು ಹುಡುಗರ ಸಂಖ್ಯೆಯ 3/4 ಭಾಗವಾದಲ್ಲಿ ಅಂದ್ರ ಈ ಹುಡುಗರ ಸಂಖ್ಯೆ ಐತಲ್ರಿ ಈ ಹುಡುಗರ ಸಂಖ್ಯೆಯು ಈ 18 ಅನ್ನೋದು ಏನೈತಪ್ಪ ಅಂತಂದ್ರ ಟೋಟಲ್ ಆ ಕ್ಲಾಸ್ ಒಳಗಡೆ ಎಷ್ಟು ಜನ ಇದಾರಪ್ಪ ಅಂತಂದ್ರ 3/4 ಭಾಗದಷ್ಟು ಹುಡುಗರದಾರಿ 3/4 ಭಾಗದಷ್ಟು ಹುಡುಗರದಾರಂತ ಓಕೆನಾ ಅಂದ್ರ ಇದೇನ್ ಹೇಳಾಕತ್ತನ್ರಿ ಇಲ್ಲಿ ಒಟ್ಟು ಹುಡುಗರ ಸಂಖ್ಯೆಯ 3/4 ಭಾಗವಾದಲ್ಲಿ ಈ ಹುಡುಗರ ಸಂಖ್ಯೆ ಎಷ್ಟೈತಿ ಇದು 18 ಅನ್ನೋದೈತಲ್ರಿ 3/4 ಭಾಗವಾದಲ್ಲಿ ಅಂತ ಹೇಳಾಕತ್ತಾನ ಅಂದ್ರೆ ಈ 18 ಹುಡುಗರ್ನ ಎಷ್ಟು ಪ್ಲೇಸ್ ಒಳಗಡೆ ಇಡ್ಬೇಕ್ರಿ 3 ಭಾಗ ಅಂತಂದ್ರೆ ಕಂಪ್ಲೀಟ್ ಆಗಿ ಈ 3 ಭಾಗದಲ್ಲಿ 18 ಹುಡುಗರು ಅದಾರಂತ ಹಂಗಂದ್ರೆ ಈಕ್ವಲ್ ಆಗಿ ಡಿವೈಡ್ ಆಗ್ಬೇಕ್ರಿ ಎಷ್ಟ್ ಆಗ್ತೈತ್ರಿ
6 6 6 ಓಕೆನಾ 6 ಮೂರ್ಲೆ 18 ಆಗ್ತೈತ್ರಿ ಓಕೆನಾ ಭಾಗವದಲ್ಲಿ ಅಂದ್ರೆ ಟೋಟಲ್ ಹುಡುಗರು ಎಷ್ಟ್ ಅದಾರಿ ಈಗ ಟೋಟಲ್ ಹುಡುಗರು ಬೇಕಪ್ಪ ಅಂದ್ರೆ ಇಲ್ಲಿನ ಎಷ್ಟ್ ಇರ್ತೈತಿ 6 ಇರ್ತೈತಿ ಟೋಟಲ್ 24 ಬಾಯ್ಸ್ ಅದಾರ ಅಂದಂಗಾಯ್ತು 24 ಬಾಯ್ಸ್ ಅದಾರ ಅಂದಂಗಾಯ್ತು ತರಗತಿಯಲ್ಲಿರುವ ಒಟ್ಟು ಹುಡುಗರ ಸಂಖ್ಯೆಯು ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 2/3 ಭಾಗ ಐತಂತ ಒಟ್ಟು ಹುಡುಗರು ಎಷ್ಟ್ ಅದಾರಿ ಇಲ್ಲಿ 24 ಅದಾರ 24 ಅದಾರ ಆ ಒಟ್ಟು ಹುಡುಗರ ಸಂಖ್ಯೆ ಏನೈತಪ್ಪ ಅಂತಂದ್ರ ಆ ಸ್ಕೂಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 2/3 ಭಾಗ ಐತಂತ ಇಲ್ಲಿ ನೋಡ್ರಿ 2 ಭಾಗ ಅಂದ್ರೆ 2/3 ಭಾಗ ಅಂದ್ರೆ ಟೋಟಲ್ 3 ಪಾರ್ಟ್ಸ್ ಐತಿ ಅದ್ರಲ್ಲಿ ಏನೈತಪ್ಪ ಅಂದ್ರೆ 2 ಪಾರ್ಟ್ಸ್ ಕಂಪ್ಲೀಟ್ ಆಗಿ ಬರೀ ಬಾಯ್ಸ್ ಅದಾರಂತ ಈ 24 ನ ಈಕ್ವಲ್ ಆಗಿ ಹೆಂಗ್ ಡಿವೈಡ್ ಮಾಡ್ತೀರಿ ಇಲ್ರಿ 12 12 ಅಂತ ಮಾಡ್ತೀರಿ 12 12 ಅಂತ ಮಾಡ್ತೀರಿ ಓಕೆನಾ ಇಲ್ಲಿನ ಆಟೋಮೆಟಿಕಲಿ ಇಲ್ಲಿ 12 12 ಐತೆ ಅಂದ್ರೆ ಇಲ್ಲಿ ಏನಾಯ್ತು ಈಕ್ವಲ್ ಆಗಿ 12 ಇರ್ತೈತಿ ಆ ತರಗತಿಲಿರುವ ಹುಡುಗಿಯರ ಸಂಖ್ಯೆ ಎಷ್ಟಂತ ಇವ್ರು ಹುಡುಗರು ಅಂತಂದ್ರೆ ಆಟೋಮೆಟಿಕಲಿ ಇವ್ರು ಎಲ್ಲ ಏನಾಗಿರ್ತಾರಿ ಹುಡುಗಿಯರಾಗಿರ್ತಾರ ಗೊತ್ತಾಯ್ತು ಇದು ಹುಡುಗಿಯರಾಗಿರ್ತಾರ ಆನ್ಸರ್ ಎಷ್ಟು ಇದು ಆನ್ಸರ್ 12 ಐತಿ ಆನ್ಸರ್ 12 ಐತಿ ಓಕೆನಾ ನೆಕ್ಸ್ಟ್ ನೋಡಿ ಹಂಗಂದ್ರೆ ನೆಕ್ಸ್ಟ್ ನೋಡಿ ಎ ಎಂಬ ತೊಟ್ಟಿಯಲ್ಲಿ 1/2 ರಷ್ಟು ನೀರಿದೆ ಅಂದ್ರ ಎ ಅನ್ನೋದು ತೊಟ್ಟಿ ಒಳಗಡೆ ನೀರ್ ಎಷ್ಟೈತೆ ಅಂದ್ರಿ 1/2 ರಷ್ಟು ನೀರಿದೆ ಎ ತೊಟ್ಟೆಯ 2ರಷ್ಟು ಸಾಮರ್ಥ್ಯವಿರುವ ಬಿ ತೊಟ್ಟೆಯಲ್ಲಿ ಅಂದ್ರ ಇದು ಎ ತೊಟ್ಟೆ ಆಗ್ತದಂದ್ರ ಇದು ಏನಾಗ್ತೈತ್ರಿ ಇದು ಬಿ ತೊಟ್ಟೆ ಆಗ್ತೈತಿ ಓಕೆನಾ ಇಲ್ಲಿ ಸಪೋಸ್ 50 ಲೀಟರ್ ಕೆಪಾಸಿಟಿ ಇತ್ತಪ್ಪ ಅಂದ್ರೆ ಇದು ಏನಾದ್ರು 50 ಲೀಟರ್ ಹಿಡಿತೈತಪ್ಪ ಅಂದ್ರೆ ಇದು 100 ಲೀಟರ್ ಹಿಡಿತೈತೆ ಅಂದಂಗ್ರಿ ಯಾಕಂದ್ರೆ ಇದ್ರ 2ರಷ್ಟು ಇದೆ ಅಂತ ಹೇಳಕತ್ತಾನ ಅಂದ್ರೆ 2ರಷ್ಟು ಇದೆಯಪ್ಪ ಅಂತಂದ್ರೆ ಏನಾಗ್ತೈತಿ ಇದು ಡಬಲ್ ಆಗ್ತೈತಿ ಇದ್ರದ್ದು ಡಬಲ್ ಆಗ್ತೈತಿ ಇದ್ರಾಗ ಎಷ್ಟ್ ನೀರ್ ಐತಂದ್ರಿ ಇದ್ರಾಗ 25 ಲೀಟರ್ ಅಂದ್ರ ಅರ್ಧದಷ್ಟು 1/2 ಅಂದ್ರೆ ಏನ್ರಿ ಅರ್ಧ ಅಂದಂಗ್ರಿ ಇದ್ರ ಅರ್ಧ ಎಷ್ಟ್ರಿ 25 ಲೀಟರ್ ಎ ತೊಟ್ಟಿಲಿರುವ ಸಾಮರ್ಥ್ಯ ಇರೋ ಬಿ ತೊಟ್ಟೆಯಲ್ಲಿ ಎಷ್ಟೈತಪ್ಪ ಅಂದ್ರೆ 1/5 ರಷ್ಟು ನೀರು ತುಂಬಿದೆ ಟೋಟಲ್ ಎಷ್ಟೈತಿ ಬಿದ್ದು ಕೆಪಾಸಿಟಿ 100 ಐತಿ ಅದ್ರೊಳಗಡೆ 1/5 ರಷ್ಟು ನೀರು ತುಂಬೈತಿ ಅಂದ್ರೆ ಎಷ್ಟು ತುಂಬೈತಿ ಅಂದಂಗ್ರಿ 5 ಒಂದ್ಲೆ 5 5 ಎರಡ್ಲೆ 10 ಆಗತ್ತ ಅಂದ್ರ 20 ಲೀಟರ್ ಐತಿ ನಂಗ ಇದ್ರೊಳಗಡೆ ಎಷ್ಟೈತ್ರಿ 20 ಲೀಟರ್ ಐತಿ 20 ಲೀಟರ್ ಐತಿ ಓಕೆನಾ 20 ಲೀಟರ್ ಐತಿ ತೊಟ್ಟಿಯಲ್ಲಿ ನೀರೆಲ್ಲ ಎ ತೊಟ್ಟಿಯಲ್ಲಿರುವ ನೀರನ್ನೆಲ್ಲ ಬಿ ತೊಟ್ಟಿಗೆ ತುಂಬಿಸ್ತಾರೆ ಈ ನೀರನ್ನೆಲ್ಲ ತಗೊಂಡೋಗಿ ಎಲ್ಲಿ ಹಾಕ್ರಿ ಬಿ ತೊಟ್ಟಿ ಒಳಗಡೆ ಹಾಕ್ರಿ ಎಷ್ಟಾಗ್ತೈತ್ರಿ ಇದು ಇಲ್ಲಿ 20 ಐತಿ ಇದನ್ನ ತಗೊಂಬಂತ ಹಾಕಿರ ಹಾ ಎಷ್ಟಾಗ್ತೈತಿ ಟೋಟಲ್ ಇದು 5 ಲೀಟರ್ಸ್ ತುಂಬ್ದಂಗಾದ್ರಿ ಈಗ ತೊಟ್ಟಿಲಿ ಬಿ ತೊಟ್ಟಿಗೆ ತುಂಬಿಸಿದರೆ ಬಿ ತೊಟ್ಟೆಯ ಸಾಮರ್ಥ್ಯದ ಎಷ್ಟು ಭಾಗದಲ್ಲಿ ನೀರು ತುಂಬಿದೆ ಅಂತ ಹೇಳತ್ತನ್ರಿ ತುಂಬಿರುತ್ತದೆ ಈಗ ಟೋಟಲ್ ಎಷ್ಟೈತ್ರಿ 100 ಲೀಟರ್ ಕೆಪಾಸಿಟಿ ಐತ್ರಿ ಇದಕ್ಕೆ ಓಕೆನಾ ಈಗ ಎಷ್ಟು ತುಂಬೈತ್ರಿ ಅಲ್ಲಿ 45 ಲೀಟರ್ ತುಂಬೈತಿ ಅಂದ್ರೆ ಎಷ್ಟು ಭಾಗ ಅಂದ್ರೆ ಅದು ಸಾಮರ್ಥ್ಯದ ಎಷ್ಟು ಭಾಗ ತುಂಬೈತಿ ಅಂತ ಹೇಳಕತ್ತಾನ ಕ್ಯಾನ್ಸಲ್ ಮಾಡ್ರಿ ಇಲ್ಲಿ ನೋಡ್ರಿ 5 ಎರಡ್ಲೆ 10 5 9 45 9/20 ಆಗ್ತೈತಿ 9/20 ಆಗ್ತೈತಿ ಇದು ಅಂದ್ರೆ ಒಂದ್ಸಲಿ ನೋಡಿದ್ರ ಗೊತ್ತಾಗಿಲ್ಲ ಅಂದ್ರ ಇನ್ನೊಂದ್ಸಲಿ ವಿಡಿಯೋನ ರಿಪೀಟ್ ಮಾಡಿ ನೋಡಿ ಓಕೆನಾ ಯಾವಾಗ್ಲೂ ಒಮ್ಮೆನೆ ಕ್ಯಾಚ್ ಆಗ್ಲಿಕ್ಕಪ್ಪ ಅಂತಂದ್ರೆ ಮತ್ತೆ ರಿಪೀಟ್ ಮಾಡ್ಬೇಕ್ರಿ ಆಟೋಮೆಟಿಕಲಿ ಏನಾಗ್ತೈತ್ರಿ ನಮ್ಗದ ಅಂಡರ್ಸ್ಟ್ಯಾಂಡ್ ಆಗಿ ಆಗ್ತೈತಿ ಓಕೆನಾ ಹಂಗಂದ್ರೆ ನೆಕ್ಸ್ಟ್ ನೋಡಿ ಒಂದು ಟ್ಯಾಂಕ್ 3/4 ಭಾಗ ತುಂಬಿದೆ ಒಂದ್ ಟ್ಯಾಂಕ್ ಏನೈತ್ರಿ ಒಂದು ಟ್ಯಾಂಕ್ ಎಷ್ಟು ತುಂಬೈತಂತಿ 1 2 3 4 ಅಂದ್ರ 3/4 ಭಾಗ ತುಂಬೈತಂದ್ರಿ ಟೋಟಲ್ 4 ಭಾಗ ಅದಾವ್ರಿ ಇಲ್ಲಿ ಇದ್ರಾಗ ಎಷ್ಟು ತುಂಬೈತಿ ಇದು 3 ಪಾರ್ಟ್ಸ್ ತುಂಬೈತಿ ಅಂದಂಗ ಅದಕ್ಕೆ 5 ಲೀಟರ್ ನೀರನ್ನು ಸೇರಿಸಿದಾಗ ಆ ಟ್ಯಾಂಕ್ 4/5 ಭಾಗ ತುಂಬುತ್ತದೆ ಅಂತ್ರಿ ಅಂದ್ರ ನಾ ಏನಾದ್ರು ಇದಕ್ಕೆ 5 ಲೀಟರ್ ನೀರ್ ಹಾಕ್ಬೇಕ್ರಿ ಈಗ ಅಂದ್ರ ಇಲ್ಲಿ ನೋಡ್ರಿ ಇಲ್ಲಿ ಇದ ಟ್ಯಾಂಕ್ ರೀ ಇದು ಈ ಟ್ಯಾಂಕಿಗೆ ನಾ ಮತ್ತೆ ಎಕ್ಸ್ಟ್ರಾ ಏನಾದ್ರು ಎಷ್ಟ್ ಹಾಕಾಕತ್ತೀನ್ರಿ 5 ಲೀಟರ್ ನೀರ್ ಹಾಕಾಕತ್ತೀನಿ ಆ 5 ಲೀಟರ್ ನೀರ್ ಹಾಕಿದ್ನಪ್ಪ ಅಂದ್ರ ಹೊಸದಾಗಿ ತುಂಬೈತಲ್ರಿ ಹೊಸದಾಗಿ ತುಂಬುವಂತದ್ದು ಇಲ್ಲಿ ಎಷ್ಟಾಗ್ತೈತ್ರಿ 4/5 ಆಗ್ತೈತಿ ಅಂತದ ಅಂದ್ರೆ 5 ಪಾರ್ಟ್ಸ್ ನ ಏನಾದ್ರು ಮಾಡಿನಪ್ಪ ಅಂದ್ರ ಅಲ್ಲಿ 4 ಪಾರ್ಟ್ಸ್ ಏನಾಗಿರ್ತೈತ್ರಿ ಅದು ನೀರ್ ತುಂಬಿರ್ತೈತಂತ ಓಕೆನಾ ಹಾಗಾದ್ರೆ ಟ್ಯಾಂಕ್ ನ ಸಾಮರ್ಥ್ಯ ಎಷ್ಟ್ ಅಂತ ಕೇಳಾಕತ್ತಾನ ಟ್ಯಾಂಕ್ ನ ಸಾಮರ್ಥ್ಯ ಎಷ್ಟ್ ಅಂತ ಹೇಳಕತ್ತಾನ ಎಷ್ಟ್ ನೀರ್ ಹಾಕಾಕತ್ತೇವ್ರಿ ನಾವು 5 ಲೀಟರ್ಸ್ ಹಾಕಾಕತ್ತೇವಿ 5 ಲೀಟರ್ಸ್ ಹಾಕಾಕತ್ತೇವಲ್ರಿ ಈ 5 ಲೀಟರ್ಸ್ ಹಾಕಾಕತ್ತೇವಪ್ಪ ಅಂತಂದ್ರ ನೋಡ್ರಿ ಅವಾಗ ಎಷ್ಟಾಗ್ತೈತಿ 4/5 ಆಗ್ತಂದ್ರ ಈ 4/5 ಮೈನಸ್ 3/4 ಮಾಡ್ಬೇಕ್ರಿ ಇದು ಎಷ್ಟಾಗ್ತೈತಿ LCM 20 ಆಗ್ತೈತಿ ಇದು ಎಷ್ಟಾಗ್ತೈತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ
16 ಮೈನಸ್ 15 ಆಗ್ತೈತಿ. ಇದು ಎಷ್ಟಾಯ್ತು? 1/20 ಆಯ್ತು. ಈಗ ಈ 5 ಲೀಟರ್ ಆಗಾಕತ್ತೀರಲ್ರಿ ನೀವು, ಆಕ್ಚುಲಿ 20 ಪಾರ್ಟ್ಸ್ ಒಳಗಡೆ 20 ಟೋಟಲ್ 20 ಭಾಗದೊಳಗಡೆ ಎಷ್ಟು ತುಂಬಾ ಆಗತ್ತಪ್ಪ ಅಂದ್ರೆ ಒಂದೇ ಒಂದು ಪಾರ್ಟ್ ತುಂಬಾ ಆಗತ್ತಂತ. ಅಂದ್ರೆ ಒಂದು ಪಾರ್ಟ್ ಅಂದ್ರೆ ಎಷ್ಟ್ರಿ? 5 ಲೀಟರ್ ಅಂದಂಗ. 5 ಲೀಟರ್ ಅಂದಂಗ ಒಂದ್ ಪಾರ್ಟ್ ಆತಂದ್ರ 5 ಲೀಟರ್ ಅಪ್ಪ ಆತಂದ್ರ, ಒಂದ್ ಪಾರ್ಟ್ ಆತಂದ್ರೆ 5 ಲೀಟರ್ ಆತಂದ್ರ 20 ಪಾರ್ಟ್ಸ್ ಅಂದ್ರೆ ಎಷ್ಟ್ರಿ? 20 ಪಾರ್ಟ್ಸ್ ಅಂದ್ರೆ ಎಷ್ಟಾಗ್ತೈತಿ ಅದು? ಹಾ, 10 100 ಲೀಟರ್ ಆಗ್ತೈತಿ. ಹೌದಿಲ್ರಿ? ಹೌದಿಲ್ರಿ? ಇಲ್ಲಿ ನೋಡ್ರಿ, ಒಂದ್ ಪಾರ್ಟ್ ಅಂದ್ರೆ ಎಷ್ಟ್ರಿ? ಒಂದ್ ಪಾರ್ಟಿಗೆ ಅಂದ್ರೆ 5 ಬರಾಕತೈತಿ, 5 ಲೀಟರ್ ಬರಾಕತೈತಿ. ಅದೇನ್ರಿ ಈಗ 20 ಪಾರ್ಟ್ಸ್ ಇಲ್ಲಿ ಇಂಟು 5 ಮಾಡಿದ್ರ 5 ಬರಾಕತ್ತೈತಪ್ಪ ಅಂದ್ರೆ ಇಲ್ಲಿ ಎಷ್ಟು ಮಾಡ್ಬೇಕ? ಇಂಟು 5 ಮಾಡೋಕೆ ಎಷ್ಟು ಬರ್ತೈತಿ? 100 ಲೀಟರ್ ಬರ್ತೈತಿ. 100 ಲೀಟರ್ ಬರ್ತೈತಿ. ಗೊತ್ತೈತ್ರಿ ಇದು? ಹೇಳಾಕತ್ತೀನಲ್ರಿ, ಗೊತ್ತಾಗಿಲ್ಲಕಂದ್ರೆ ಇನ್ನೊಂದ್ಸಲಿ ರಿಪೀಟ್ ಮಾಡಿ ನೋಡ್ಬೋದು. ಹಿಂಗ್ ಮಾಡಕ್ ಆಗಿಲ್ರಿ ಅಂದ್ರೆ ಹೆಂಗ್ ಮಾಡ್ಬೋದು ಗೊತ್ತೇನ್ರಿ? ಇದನ್ನ ಹೆಂಗ್ ಮಾಡ್ಬೋದು ಗೊತ್ತೇನ್ರಿ? ಹೆಂಗ್ ಮಾಡ್ಬೋದಪ್ಪ ಅಂತಂದ್ರ ಹಿಂಗ್ ನೋಡ್ರಿ. ಇದು ಇವೇನಲ್ರಿ ಅಂದ್ರೆ ಯಾವುದೇ ಒಂದು ಕ್ವಶನ್ ಏನಾರ ಇರ್ಲಿ ಅಂದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ಕಲಿಬೇಕು. ನಾವು ಹಂಬಲದಿಂದ ಕಲಿತ್ರೆ ಯಾವುದೇ ವಿಷಯ ಆದ್ರೂನು ಗ್ರ್ಯಾಬ್ ಆಗ್ತೈತ್ರಿ. ಹೌದಲ್ರಿ? ಏನಾದ್ರಿ ಒಂದು ಟ್ಯಾಂಕ್ 3/4 ಭಾಗ ತುಂಬಿದೆ ಅಂದ್ರೆ ಎಷ್ಟು ಲೀಟರ್ ಅಂತ ಗೊತ್ತಿಲ್ರಿ ನನಗೆ. ನೀರಿಂದು ಎಷ್ಟು ಲೀಟರ್ ಐತೆ ಗೊತ್ತಿಲ್ಲ, ಅದ್ರದ್ದು 3/4 ಭಾಗ ತುಂಬಿದೆ ಅಂತ. ಅದಕ್ಕೆ ಏನ್ ಮಾಡಾಕತ್ತೀನ್ರಿ ನಾನು? 5 ಲೀಟರ್ ಹಾಕಾಕತ್ತೀನಿ. 5 ಲೀಟರ್ ನೀರ್ ಹಾಕಾಕತ್ತೀನಿ. ನೀರನ್ನು ಸೇರಿಸಿದಾಗ ಟ್ಯಾಂಕ್ ನ 4/5 ಭಾಗ ತುಂಬುತ್ತಂತ್ರಿ. ಅಂದ್ರ ನೀರಿಂದ ಎಷ್ಟ್ರಿ? 4/5 ಭಾಗ ತುಂಬುತ್ತದೆ. ಹಾಗಾದ್ರೆ ಟ್ಯಾಂಕ್ ನ ಸಾಮರ್ಥ್ಯ ಎಷ್ಟು ಅಂತ ಹೇಳಕತ್ತಾನ. ಇದು 5 ಲೀಟರ್ ಐತಲ್ರಿ, ಲೀಟರ್ ಅನ್ನೋದನ್ನ ಇಲ್ಲೇ ಇಟ್ಬಿಡ್ರಿ. 5 ಲೀಟರ್ ಐತಿ, 5 ಲೀಟರ್ ಇಲ್ಲೇ ಇಟ್ಬಿಡ್ರಿ. ಇದನ್ನ ಏನ್ ಮಾಡ್ರಿ? 4x 5 ಹೋದ್ರೆ ಇದು ಮಿಚ್ಚುತ್ತ ಪ್ಲಸ್ ಇದು ಮೈನಸ್ ಆಗ್ತೈತ್ರಿ. ಇದು ಮೈನಸ್ ಆಗ್ತೈತಿ. ಓಕೆನಾ? 5 4 20. ಇದನ್ನೇನ್ ಮಾಡ್ರಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 4 4 16x ಮೈನಸ್ 15x 5 ಲೀಟರ್. ಇದು ಚಿಕ್ಕ ಮಾಡಿ ಎಷ್ಟಾಗ್ತೈತಿ? ಲೀಟರ್ ಅಂತ ತೆಗೆದ್ಬಿಟ್ರಿ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ 5 is equals to x divided by 20 ಆಗುತ್ತಾ. ಇದು ಈ ಸೈಡ್ ಬಂದ್ರೆ ಏನಾಗುತ್ತೆ? x equals to 5 into ಗೊತ್ತಾಗಿಲ್ಲ ಹಿಂಗೆ ಬರುವಲ್ಲ ಕಡೆ 5 into 20 ಎಷ್ಟಾಯ್ತು? x equals to ಎಷ್ಟಾಯ್ತು? ಇದು 100 ಲೀಟರ್ ಆಗುತ್ತಾ. 100 ಲೀಟರ್ ಆಗ್ತೈತಿ. ಗೊತ್ತಾಯ್ತು? ಹೆಂಗಾರ ಮಾಡ್ರಿ ಆನ್ಸರ್ ಏನ್ ಬರ್ತೈತಿಪ್ಪ ಅಂತಂದ್ರೆ 100 ಲೀಟರ್ನ ಬರ್ತೈತಿ. ಗೊತ್ತಾಗತ್ತಿಲ್ರಿ? ನೆಕ್ಸ್ಟ್ ನೋಡಿ, ಗೌರಿಯು ಇತಿಹಾಸದಲ್ಲಿ ಪಡೆದ 1/3 ಭಾಗದ ಅಂಕಗಳು ಅವಳು ಭೂಗೋಳಶಾಸ್ತ್ರದಲ್ಲಿ ಪಡೆದ ಅಂಕಗಳಿಗೆ ಸಮಾನವಾಗಿದೆ. ಏನ್ ಹೇಳಕತ್ತಾರ ಇಲ್ಲಿ? ಗೌರಿ ಏನ್ ಮಾಡ್ಯಾಳಪ್ಪ ಅಂತಂದ್ರ ಅಂದ್ರೆ ಹಿಸ್ಟ್ರಿ ಒಳಗಡೆ ಏನ್ ಮಾಡ್ಯಾಳ್ರಿ? ಹಿಸ್ಟ್ರಿ ಒಳಗಡೆ 1/3 ಪಾರ್ಟ್ಸ್ ಎದಕ್ ಈಕ್ವಲ್ ಐತಪ್ಪ ಅಂತಂದ್ರ ಅಂದ್ರೆ 1/3 ಭಾಗ ಹಿಸ್ಟ್ರಿದು ಗೌರಿಯು ಇತಿಹಾಸದಲ್ಲಿ ಪಡೆದ 1/3 ಭಾಗದ ಅಂಕಗಳು ಅವಳು ಭೂಗೋಳದ ಶಾಸ್ತ್ರದಲ್ಲಿ ಪಡೆದ ಅಂಕಗಳಿಗೆ ಸಮಾನವಾಗಿದೆ. ಜಿಯೋಗ್ರಫಿಗೆ ಪಡೆದಂತ ಅಂಕಗಳಿಗೆ ಏನೈತ್ರಿ? ಸಮ ಆಗೈತಂತ. ಆ ಎರಡೂ ವಿಷಯಗಳಿಂದ ಅವಳು 160 ಅಂಕಗಳನ್ನು ಪಡೆದಿದ್ದಲ್ಲಿ ಅಂದ್ರೆ ಈ ಎರಡೂ ಸಂಖ್ಯೆ ವಿಷಯಗಳಿಂದ 160 ಅಂಕ ಬರ್ತಾವಂತ್ರಿ. ಅಂದ್ರೆ ಹಿಸ್ಟ್ರಿ ಪ್ಲಸ್ ಜಿಯೋಗ್ರಫಿ ಮಾಡಿದ್ರೆ ಎಷ್ಟು ಬರ್ತೈತಂದ್ರಿ ನಿಮ್ಗ? 160 ಬರ್ತೈತಂತ. ಪದ್ಯದಲ್ಲಿ ಭೂಗೋಳದಲ್ಲಿ ಪಡೆದ ಅಂಕಗಳು ಎಷ್ಟಂತ್ರಿ? ಭೂಗೋಳದಲ್ಲಿ ಪಡೆದ ಅಂಕಗಳು ಎಷ್ಟಂತ ಕೇಳಕತ್ತಾನ. ಎಷ್ಟು ಬರ್ತೈತ್ರಿ ಹಂಗಂದ್ರ ನಮ್ದು? ಎಚ್ ಇಲ್ಲೇ ಇಡ್ರಿ. ಇದು ಡಿವೈಡ್ ಬೈ ಈ ಸೈಡ್ ಹೋದ್ರೆ ಏನಾಗ್ತೈತ್ರಿ? 3g ಆಗ್ತೈತ್ರಿ. 4g ಅಲ್ಲ, ಎಷ್ಟಾಗ್ತೈತ್ರಿ ಇದು? 3g ಆಗ್ತೈತಿ. ಎಚ್ ವ್ಯಾಲ್ಯೂ ನೀವು ಸಬ್ಸ್ಟಿಟ್ಯೂಟ್ ಮಾಡ್ರಿ. 3g ಪ್ಲಸ್ g ಈಕ್ವಲ್ಸ್ ಟು 160 ಆಗುತ್ತಾ. ಇದು 4g ಬಂತು ನೋಡ್ರಿ. ಈಗ 4g ಬಂತು. g ಇಲ್ಲೇ ಇಡ್ರಿ. 160 ಡಿವೈಡ್ ಬೈ 4 ಮಾಡ್ರಿ. 4 ಟಿಜ ಆಗ್ತೈತಿ. g ಈಕ್ವಲ್ಸ್ ಟು ಎಷ್ಟ್ರಿ? 40 ಬರ್ತೈತಿ. ಗೊತ್ತೈತ್ರಿ? ಅಂದ್ರೆ ಜಿಯೋಗ್ರಫಿ ಒಳಗಡೆ ಎಷ್ಟು ಪಡೆದಾಳ ಅಂದ್ರೆ ಅವಳು 40 ಪಡೆದಾಳಂತ. 40 ಪಡೆದಂತ. ಅದೇನಾದ್ರೂ ಹಿಸ್ಟ್ರಿ ಕೇಳಿದ್ರೆ ಹೆಂಗ್ ಮಾಡ್ತಿದ್ರಿ ನೀವು? ಹಿಸ್ಟ್ರಿ ಕೇಳಿದ್ರೆ ಏನ್ ಮಾಡ್ತಿದ್ರಿ? ಇಲ್ಲಿ ಜಿಯೋಗ್ರಫಿ ಎಷ್ಟೈತ್ರಿ? ಹಿಸ್ಟ್ರಿ ಕೇಳಿದ್ರಪ್ಪ ಅಂತಂದ್ರೆ 3 into 40 ಆಗ್ತೀರಿ. 120. ಇಷ್ಟ್ರ ಒಳಗಡೆ ಎಷ್ಟು ತಗೊಂಡಾಳ್ರಿ ಆಕಿ? 140 ತಗೊಂಡಾಳತ್ತ. ಜಿಯೋಗ್ರಫಿ ಒಳಗಡೆ ಏನೈತ್ರಿ? 1/3 ಭಾಗ ಆತಂದ್ರ ಇವನೇನ್ ಮಾಡ್ರಿ? 40 40 ಮತ್ತೆ 40 ಟೋಟಲ್ ಇದ್ರೊಳಗಡೆ ಏನಾಯ್ತ್ರಿ? ಒಂದೇ ಒಂದು ಭಾಗ ತಗೊಂಡಾಳ್ರಿ ಈಕಿ. ಹೌದಲ್ರಿ? ಒಂದು ಭಾಗ ತಗೊಳಕತ್ತ ಅಂದ್ರ 40 ಮಾರ್ಕ್ಸ್ ಆಯ್ತು. 40 ಮಾರ್ಕ್ಸ್ ಆಯ್ತು. ಇಲ್ಲ ಇದ್ರಕ್ಕಿನ್ನ ಈಜಿ ಹೇಳ್ಬೇಕಂತಂದ್ರ ಇಲ್ಲ ರೀ, ಇದೆಲ್ಲ ಮಾಡಕ್ಕೆ ಟೈಮ್ ಬಾಳ ವೇಸ್ಟ್ ಆಗ್ತೈತಿ ಅಲ್ರಿ.
ಹಂಗಂದ್ರೆ ಹೆಂಗ್ ಮಾಡುದ್ರಿ ಅಂತ ಹೆಂಗ್ ಮಾಡೋದತ್ತಂದ್ರ ಹಿಂಗ್ ಮಾಡೋದ್ರಿ ಹೆಂಗ್ರಿ ಇಲ್ಲಿ ನೋಡ್ರಿ ಗೌರಿಯು ಇತಿಹಾಸದಲ್ಲಿ ಪಡೆದ 1/3 ಭಾಗದ ಅಂಕಗಳು ಇಲ್ಲಿ ನೋಡ್ರಿ 1/3 h ಈಸ್ ಈಕ್ವಲ್ಸ್ ಟು ಜಿ ಬರಾಕತೈತ್ರಿ ಟೋಟಲ್ h ಪ್ಲಸ್ ಜಿ ಈಸ್ ಈಕ್ವಲ್ಸ್ ಟು 160 ಬರುತ್ತಾ ಇಲ್ಲಿ ನೋಡ್ರಿ ಇಲ್ಲಿ ಏನ್ ಮಾಡ್ರಿ 1/3 ಈಕ್ವಲ್ಸ್ ಟು ಜಿ ಡಿವೈಡ್ ಬೈ h ಆಗುತ್ತಾ ಹಂಗಂದ್ರೆ ಜಿ ರೇಷಿಯೋ h ಈಸ್ ಈಕ್ವಲ್ಸ್ ಟು 1/3 ಆಗ್ತೈತಿ ಜಿಯೋಗ್ರಫಿ ಕೇಳಾಕತ್ತಾನಲ್ರಿ ಜಿಯೋಗ್ರಫಿ ಅಂದ್ರೆ ಹೆಂಗ್ ಬರೀತೀವಿ 1/by ಸಮ್ ಎಷ್ಟಾಗ್ತೀರಿ 4 ಆಗುತ್ತಾ ಇಂಟು 160 ಎಷ್ಟು ಬರೀತೀರಿ 440 ಜಿ ಈಸ್ ಈಕ್ವಲ್ಸ್ ಟು 50 ಆಗ್ತೈತ್ರಿ ಜಿ ಈಸ್ ಈಕ್ವಲ್ಸ್ ಟು 40 ಆಗ್ತೈತಿ ಜಿಯೋಗ್ರಫಿ ಅದೇನಾದ್ರೂ ಹಿಸ್ಟ್ರಿ ಕೇಳಿದ್ರೆ ಏನ್ ಮಾಡ್ತಿದ್ರಿ ನೀವು ಹಿಸ್ಟ್ರಿ ಕೇಳಿದ್ರೆ 3/4 ಇಂಟು 160 ಎಷ್ಟಾಯ್ತ್ರಿ 40 ಯಾಕಂದ್ರೆ 120 ಯಾವ್ದ್ರಿ ಇದು ಹಿಸ್ಟ್ರಿ ಆಗ್ತೈತಿ ಗೊತ್ತೈತೇನ್ರಿ ಈ ರೀತಿಯಾಗಿ ನಾವು ಏನ್ ಮಾಡ್ಬೋದ್ರಿ ಆನ್ಸರ್ ಸಾಲ್ವ್ ಮಾಡ್ತಾ ಹೋಗ್ಬೋದು ನಿಮಗೆ ಯಾವ ಮೆಥಡ್ ಈಜಿ ಆಗುತ್ತೆ ನೋಡ್ರಿ ಅದನ್ನ ಮಾಡ್ರಿ ಒಂದು ಟ್ಯಾಂಕ್ ಕೊಳವೆ ಪೈಪ್ ಮೂಲಕ ಸಂಪೂರ್ಣ ತುಂಬಲು 18 ದಿನಗಳು ಬೇಕು ಒಂದೇನಾದ್ರೂ ಇಲ್ಲೊಂದ್ ಟ್ಯಾಂಕ್ ಐತ್ರಿ ಇಲ್ಲೊಂದ್ ಟ್ಯಾಂಕ್ ಐತಿ ಈ ಟ್ಯಾಂಕ್ ಒಳಗಡೆ ಏನೈತಿ ಒಂದು ಟ್ಯಾಂಕ್ ಕೊಳವೆ ಪೈಪ್ ಮೂಲಕ ಸಂಪೂರ್ಣ ತುಂಬಲು ಇದು ಕಂಪ್ಲೀಟ್ ಆಗಿ ತುಂಬಬೇಕಪ್ಪ ಅಂದ್ರೆ ಎಷ್ಟು ದಿನ ಬೇಕತ್ತಿ 18 ದಿನ ಬೇಕಂತ 18 ದಿನ ಬೇಕಂತ ದಿನಗಳು ಬೇಕು ಪ್ರತಿದಿನ ಟ್ಯಾಂಕ್ ನ ನೀರಿನ ಮಟ್ಟ ದ್ವಿಗುಣಗೊಳ್ಳುತ್ತದೆ ಇವತ್ತೇನ್ರಿ ದ್ವಿಗುಣಗೊಳ್ಳುತ್ತೆ ಇವತ್ತು 10 ಇರ್ತಪ್ಪ ನಾಳೆ ಏನಾಗ್ತೈತಿ 20 ಆಗ್ಬಿಡ್ತೈತ್ರಿ ಅದು ಅರ್ಥ ಐತ್ರಿ ಇವತ್ತು 100 ಇರ್ತಂದ್ರ ನಾಳೆಗೆ 200 ಆಗ್ತೈತಿ ಈ ರೀತಿಯಾಗಿ ಹೇಳಾಕತ್ತಾನ್ರಿ ಹಾಗಾದ್ರೆ ಅರ್ಧ ಭಾಗ ತುಂಬಲು ಎಷ್ಟು ದಿನಗಳು ಬೇಕಂತ ಹೇಳಕತ್ತಾನ್ರಿ ಇಲ್ಲಿ ನೋಡ್ರಿ ಟೋಟಲ್ ತುಂಬಕ್ಕೆ ಎಷ್ಟು ಬೇಕ್ರಿ 18 ದಿನ ಬೇಕು ಆದ್ರೆ ಅರ್ಧ ತುಂಬಕ್ಕೆ ಎಷ್ಟು ಬೇಕು 18 ಮೈನಸ್ 1 ಮಾಡ್ಬೇಕು ಇದು ಎಷ್ಟಾಗೈತ್ರಿ 17 ಆಗ್ತೈತಿ ಇದು ನೋಡ್ರಿ ಸಪೋಸ್ ಈ 17 ದಿನಕ್ಕೇನಾದ್ರು ಇದು ನೀರ್ ತುಂಬತೈತಿ ಇಟ್ಕೋರಿ ಅರ್ಧ ತುಂಬತೈತಿ ಇಟ್ಕೋರಿ ಇದು 18ನೇ ದಿನಕ್ಕೆ ಏನಾಗ್ತದ್ರಿ ಆಟೋಮೆಟಿಕಲಿ ಫುಲ್ ಆಗ್ತೈತ್ರಿ ಅವನು ಹೇಳಕತ್ತಾನಲ್ರಿ ಏನ್ ಹೇಳಕತ್ತಾನ ದ್ವಿಗುಣ ಅಂದ್ರೆ ಇದು ಡಬಲ್ ಆಗ್ತೈತಿ ಅಂದ್ರೆ ಡಬಲ್ ಮೀನ್ಸ್ ಅದ್ ಹಾಫ್ ಇತ್ತಪ್ಪ ಫುಲ್ ಆಗ್ತೈತ್ರಿ ಹೌದಲ್ರಿ ಇದು 1 ಇತ್ತಪ್ಪ ಅಂತಂದ್ರೆ ಏನಾಗ್ತದೆ 2 ಆಗ್ತದೆ 1 ತುಂಬಾ ನಾಳೆ ಎಷ್ಟು ಫುಲ್ ಟೋಟಲ್ ಕಂಪ್ಲೀಟ್ ಆಗಿ ತುಂಬಿರ್ತೈತಿ ನಮ್ಗ ಇದು ಅರ್ಧ ನಾಳೆ ಏನಾಗ್ತದೆ ಫುಲ್ ತುಂಬಿರ್ತೈತಿ ದ್ವಿಗುಣಗೊಳ್ಳುತ್ತದೆ ಅಂತ ಹೇಳಕತ್ತಾನ ಹೌದಿಲ್ರಿ ಇದು ಅರ್ಧ ತುಂಬಿತ್ರಿ ಈಗ ಇದು ಕಂಪ್ಲೀಟ್ ಆಗಿ ತುಂಬಕತ್ತಂದ್ರೆ ಮರ್ದಿನ ಏನಾಗಿರುತ್ತೆ ಡಬಲ್ ಆಟೋಮೆಟಿಕಲಿ ಫುಲ್ ತುಂಬಿರ್ತೈತಿ ಗೊತ್ತಾಯ್ತ್ರಿ ದ್ವಿಗುಣಗೊಳ್ಳುತ್ತದೆ ಅಂತ ಹೇಳತ್ತಾನ ಹೇಳಿ ಮತ್ತೆ 1/2 ಹಾಫ್ ಆದ್ರೆ ಇದ್ರ ಡಬಲ್ ಹತ್ತದ ಏನಾಗ್ತೈತಿ ಅವತ್ತ ಫುಲ್ ಈ ಟ್ಯಾಂಕೆ ಫುಲ್ ತುಂಬಿತ್ತು ಅಂತ ಇದ್ರ ಮೀನಿಂಗ್ 1 ಅಂತಂದ್ರೆ ಈ ಟ್ಯಾಂಕ್ ಫುಲ್ ತುಂಬಿತ್ತು ಅಂತ ಹೌದಿಲ್ರಿ ಗೊತ್ತಾಯ್ತು ಇದು ನೆಕ್ಸ್ಟ್ ನೋಡಿ ಆಯ್ತು ಏನಾಯ್ತು ಪಾರ್ಟ್ ಫಿನಿಶ್ ಅದು ಏನಾಗ್ ಮಾಡ್ಬೇಕಂದ್ರೆ ನೀವು ಡೈಲಿ ಕ್ಲಾಸಸ್ ಅನ್ನ ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಆಟೋಮೆಟಿಕಲಿ ಏನಾಗುತ್ತಪ್ಪ ಅಂದ್ರೆ ಯಾವುದೇ ವಿಷಯ ಹೇಳ್ತೀನಲ್ರಿ ಆಟೋಮೆಟಿಕಲಿ ಬಂದೇ ಬರ್ತೈತಿ ಹೌದಿಲ್ರಿ ಹಾ ಇದೇ ರೀತಿಯಾಗಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಒಳ್ಳೆ ಕಂಟೆಂಟ್ ನ ಕೊಡ್ತಾ ಹೋಗ್ತಾ ಇದೀವಿ ನೀವು ನೋಡಿಲ್ಲ ಅಂತಂದ್ರೆ ಎಲ್ಲ ವಿಡಿಯೋನು ನೀಟಾಗಿ ಅಬ್ಸರ್ವ್ ಮಾಡಿ ಒಳ್ಳೆ ರೀತಿಯಾಗಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಆಟೋಮೆಟಿಕಲಿ ಗ್ರೂಪ್ ಸಿಗ್ತೈತಿ ನೀವೇನ್ ಮಾಡ್ಬೋದ್ರಿ ಡೈಲಿ ನಮ್ಮ ವಿಡಿಯೋನ ವಾಚ್ ಮಾಡಿ ಕರೆಕ್ಟ್ 6:15 ಮಟ ನಮ್ದು ವಿಡಿಯೋನ ಡೈಲಿನು ಈವ್ನಿಂಗ್ ಬಂದೇ ಬರ್ತೈತ್ರಿ ಫಾಲೋ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿ ನಿಮ್ ಅಂದ್ರೆ ಒಳ್ಳೆ ರೀತಿಯಾದ ಕಂಟೆಂಟ್ ಬೇಕಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇದು ಏನಾದ್ರು ಇಲ್ಲ ಇಟ್ ಈಸ್ ಯೂಸ್ಫುಲ್ ಅಂತ ಅನ್ಸಿದ್ರೆ ನೀವು ಫ್ರೆಂಡ್ಸ್ ಯಾರಾದ್ರೂ ಪ್ರಿಪೇರ್ ಆಗ್ತಿದ್ರಪ್ಪ ಅಂದ್ರೆ ಎಕ್ಸಾಮ್ಗೆ ಅವರಿಗೂ ಕೂಡ ಏನ್ ಮಾಡಿ ಸೆಂಡ್ ಮಾಡಿ ಓಕೆನಾ ಥ್ಯಾಂಕ್ ಯು